ಬೀದರ್ ಜಿಲ್ಲಾಡಳಿತವು ಲಕ್ಷಾಂತರ ಭೂ ದಾಖಲೆಗಳು ಡಿಜಿಟಲೀಕರಣ ಮಾಡಲು ಸಜ್ಜಾಗಿದೆ. ಈಗಾಗಲೇ ದಾಖಲೀಕರಣ ಮಾಡಿಕೊಳ್ಳುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಇನ್ನು 2-3 ತಿಂಗಳೊಳಗಾಗಿ ಭೂ ದಾಖಲೆಗಳ ಡಿಜಿಟಲೀಕರಣ ಮಾಡಲಾಗುತ್ತದೆ ಎಂದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದರು. ಅವರು ಶುಕ್ರವಾರ ಭಾಲ್ಕಿ ತಹಸೀಲ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಭೂ ಸುರಕ್ಷಾ ಖಜಾನೆ ತಾಲೂಕಾ ಕಚೇರಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲ ಭೂ ದಾಖಲೆಗಳ ಡಿಜಿಟಲೀಕರಣ ಉದ್ಘಾಟನೆ ಮಾಡಿ ಮಾತನಾಡಿದರು. ಕಚೇರಿಗಳಲ್ಲಿ ದಾಖಲೆಗಳು ನಾಪತ್ತೆಯಾಗುವುದು, ತಿದ್ದುಪಡಿಯಾಗುವುದು, ಸುಟ್ಟು ಹೋಗುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿರುವುದರಿಂದ ನಮ್ಮ ಸರ್ಕಾರ ಸುರಕ್ಷಿತವಾದ ಭೂ ದಾಖಲೆಗಳ ಜಾರಿಗೆ ಮಾಡಿ ಕೆಪಿಎಸ್ಸಿ ಅಂತ ಡಿವೈಸ್ ಮಾಡಿದ್ದಾರೆ. ದಾಖಲೆಗಳ ಡಿಜಿಟಲೀಕರಣ ಮಾಡುವುದರ ಜೊತೆಗೆ ಮ್ಯಾನ್ಯುವಲ್ ಕೂಡ ದೊರಕಲಿವೆ. ಎ ವರ್ಗದ ದಾಖಲೆಗಳು ಶಾಶ್ವತವಾಗಿರಲಿವೆ. ಬಿ ವರ್ಗದ ದಾಖಲೆಗಳು 30 ವರ್ಷ ಇರಲಿವೆ. ಸಿ ವರ್ಗದ ದಾಖಲೆಗಳು 10 ವರ್ಷಗಳು ಉಳಿಯಲಿವೆ. ಈ ಯೋಜನೆಯಿಂದ ಮಧ್ಯವರ್ತಿಗಳ ಮತ್ತು ಭ್ರಷ್ಟಾಚಾರ ಕೂಡ ತಪ್ಪಲಿದೆ. ಸಾರ್ವಜನಿಕರಿಗೆ ಅನುಕೂಲವಾಗಲು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಈ ಯೋಜನೆಯ ಸದುಪಯೋಗ ಸಾರ್ವಜನಿಕರು ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಜಿ ಮೋಳೆ, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಬೀದರ್ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಎಂಡಿ ಶಕೀಲ್, ಮುಕುಲ್ ಜೈನ್, ಅಪಾರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲವಂತ್, ಭಾಲ್ಕಿ ತಾಲೂಕಿನ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೇರಿ, ಪಲ್ಲವಿ ಬೆಳಕೇರಿ, ಪುರಸಭೆ ಅಧ್ಯಕ್ಷರಾದ ಶಶಿಕಲಾ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಹನುಮಂತ್ ಚೌಹಾಣ್, ಗ್ರಾಮ ಲೆಕ್ಕಾಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಸೇರಿದಂತೆ ತಹಸೀಲ್ ಕಾರ್ಯಾಲಯದ ಸಿಬ್ಬಂದಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಸಕ್ತ ಸನ್ನಿವೇಶದಲ್ಲಿ ಛಾಯಾಗ್ರಾಹಕರಿಗೆ ವೃತ್ತಿ ಬದುಕಿನಲ್ಲಿ ಆದಾಯ ಕೊರತೆ ಕಾಣುತ್ತಿದ್ದು, ಸರ್ಕಾರ ಈ ಅಸಂಘಟಿತ ವಲಯಕ್ಕೆ ಅಗತ್ಯ ಆರ್ಥಿಕ ನೆರವು ಒದಗಿಸುವಂತೆ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಕಿರಗಸೂರ್ ಶಂಕರ್ ಹೇಳಿದರು. ಪಟ್ಟಣದ ಮರಿಗೌಡ ಸ್ಮಾರಕ ಭವನದಲ್ಲಿ ತಾಲೂಕು ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಸಂಘದಿಂದ ಹಮ್ಮಿಕೊಂಡಿದ್ದ 2025ನೇ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗುತ್ತಿದ್ದಂತೆ ಛಾಯಾಗ್ರಾಹಕರಿಗೆ ಉದ್ಯೋಗದಲ್ಲಿ ಹಿನ್ನಡೆಯಾಗಿದೆ. ಜೊತೆಗೆ ನಿರೀಕ್ಷಿತ ಆದಾಯ ಕೂಡ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ವೃತ್ತಿ ನಂಬಿ ಬದುಕುತ್ತಿರುವವರಿಗೆ ಕಷ್ಟಗಳು ಎದುರಾಗುತ್ತಿದೆ. ಆದ್ದರಿಂದ ಸರ್ಕಾರ ಇಂತಹ ವೃತ್ತಿಪರ ಸಮುದಾಯಕ್ಕೆ ಅಗತ್ಯ ಸೌಲಭ್ಯ ಒದಗಿಸುವಂತೆ ಅವರು ಒತ್ತಾಯಿಸಿದರು. ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಎಸ್.ಕೆ. ಶಿವಕುಮಾರ್ ಮಾತನಾಡಿ, ನಮ್ಮ ವೃತ್ತಿ ಹಿಂದಿನಂತಿಲ್ಲ. ಇಂದು ಬಹಳ ಸ್ಪರ್ಧೆ ಇದೆ. ಇದರ ನಡುವೆ ಮೊಬೈಲ್ ಬಳಕೆ ಹೆಚ್ಚಾಗುತ್ತಿದೆ. ಹಾಗಾಗಿ ಯಾವುದೇ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಸಿಗದಾಗಿದೆ. ಇದರಿಂದ ಈ ವೃತ್ತಿಯನ್ನು ನಂಬಿ ಬದುಕುತ್ತಿರುವ ಛಾಯಾಚಿತ್ರಕಾರರ ಜೀವನ ಕಷ್ಟವಾಗಿದ್ದು ಪರ್ಯಾಯ ಉದ್ಯೋಗ ಹುಡುಕುವಂತಾಗಿದೆ. ಸರ್ಕಾರ ನಮಗೆ ಅಗತ್ಯ ಸಾಲ ಸೌಲಭ್ಯ ಸೇರಿದಂತೆ ಇನ್ನಿತರ ಆರ್ಥಿಕ ನೆರವು ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದರು. ಹೆಚ್ಚಾಗಿ 90 ಭಾಗ ಎಲ್ಲ ನನ್ನ ಸ್ನೇಹಿತರೆ ಅವ್ರ ಜೊತೆ ಒಡನಾಟ ಚೆನ್ನಾಗಿದೆ. ಇವತ್ತು ಏನು ದಿಢೀರ್ನ ನಾವು ಛಾಯಾಗ್ರಾಹಕರು ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀವಿ, ಬರಬೇಕು ಅಂತ ನಮ್ಮ ಪ್ರಕಾಶ್ ಅವರು ಕರೆದು ನಾನು ಯಾಕೆಂದ್ರೆ ಪ್ರಕಾಶ್ ಅವರು ಎಲ್ಲರಿಗೂ ಗೌರವ ಕೊಡ್ತೀನಿ. ಗೊತ್ತಿಲ್ಲ ನಾನು ನರಸೀಪುರ ಇದ್ದೀನಿ, ಗೊತ್ತಿಲ್ಲ ಅಂದರೆ ಮೊದಲನೇದಾಗಿ ಏನೋ ಒಬ್ಬ ರೈತರ ಕೈಲಿ ನೀವು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀನಿ ಅಂತ ನಿಮ್ಮ ಮನಸ್ಸು ಅಂತ ಇಲ್ಲ. ಅದಕ್ಕೆ ನಿಮಗೆ ತುಂಬುವುದೇ ಧನ್ಯವಾದ. ಯಾವ ರಾಜಕಾರಣಿ ಕರಿಬೋದಾಗಿತ್ತು, ಯಾರು ಬರ್ತಿದ್ರು, ಯಾರು ಬರ್ತಿದ್ರು. ಆದ್ರೆ ಒಬ್ಬ ಸಾಮಾನ್ಯ ಈ ದೇಶಕ್ಕೆ ಅನ್ನೋ ರೈತರ ಕೈಲಿ ನೀವು ಕ್ಯಾಲೆಂಡರ್ ಬಿಡುಗಡೆ ಮಾಡಿಸಿದ್ದೀರಿ, ಒಳ್ಳೆಯದಾಗಲಿ. ಛಾಯಾಗ್ರಾಹಕರ ಕಷ್ಟ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು 21 ವರ್ಷ ನಾನು ಒಂದು ಕ್ಯಾಮ್ರಾ ಮಾಡಿಕೊಂಡು ಫೋಟೋ ತೆಗಿಸಿದ್ದೀನಿ. ಅದು ನೆನಪಿಗೆ ಕಾಯ್ತಾ ಇರೋದು. ರೀಲ್ ಇತ್ತು ಅವಾಗ ನನಗೆ ಹಾಕಕ್ಕೆ ಗೊತ್ತಿಲ್ಲ. ರೀಲ್ ಹಾಕಕ್ಕೆ ಹೋದ್ರೆ ಅಳಿಸೋದಿತ್ತು, ಅಲ್ಲೋದು ಎಲ್ಲ ಕಡೆ ಮುಂದೆ ದೂರ್ಬೋದು. ಯಾಕೆಂದ್ರೆ ನೀವು ಹಾಕಕ್ಕೆ ಗೊತ್ತಿಲ್ಲ ಅಂತ ನಾನು ಪ್ರಯೋಗ ಮಾಡ್ತೇವೆ, ಏನಾದರೂ ಸಾಧನೆ ಮಾಡೋವಂತ. ನಮ್ಮ ಛಾಯಾಗ್ರಾಹಕ ಕಷ್ಟ ಹೇಗಿದೆ ಅಂತ ಹೇಳ್ತೀನಿ ಅಂತೇಳಿ ನಾನು ಉತ್ತರ ಕರ್ನಾಟಕಕ್ಕೆ ಒಂದು ಫಂಕ್ಷನ್ ಹೋದು. ಇದೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಛಾಯಾಗ್ರಾಹಕರು ಶ್ರೀಮಂತರಲ್ಲ, ಅವ್ರದಾದಂತೂ ನೋವಿರ್ತದೆ. ನೀವು ಒಂದು ಮದುವೆಗೆ ಹೋಗ್ತೀರಾ, ಒಂದು ಫಂಕ್ಷನ್ಗೆ ಹೋಗ್ತೀರಾ, ನಗಿಸ್ತೀರಾ, ಖುಷಿಪಟ್ಟು ಆ ವೇದಿಕೆಯನ್ನು ನಗಿಸಿ ಫೋಟೋ ತೆಗಿತಾರೆ. ನನಗೂ ಬರಲಿ ಮಕ್ಕದ ಅವ್ರ ನೋವು ಗೊತ್ತಾಗಲ್ಲ, ನಿಮಗೆ ಅನ್ನೋದು ನೋವು ಇರ್ತದೆ ಅಂತ ನಮ್ಗೆ ಗೊತ್ತಿರಲ್ಲ. ಒಂದ್ಸಲ ಉತ್ತರ ಕರ್ನಾಟಕ ಹೋದಾಗ ನಮ್ಮದೊಂದು ದೊಡ್ಡ ಸಭೆ ನಡೀತಾ ಇತ್ತು, ಫಂಕ್ಷನ್ ನಡೀತಾ ಇತ್ತು. ಅವ್ನು ಫೋಟೋ ತೆಗಿತಿದ್ದ, ನಾನು ಅವನು ಅಬ್ಸರ್ವ್ ಮಾಡ್ತಿದ್ದೆ. ಅವನು ಪದೇ ಫೋಟೋ ತೆಗೆದು ಓಡೋದ ಸೈಡಲ್ಲಿ ರೂಮಲ್ಲಿ ಮಾತಾಡ್ತಿದ್ದ. ನಾನು ಯಾಕೆ ಪದೇ ಒಯ್ದ್ರೆ ನಾನು ಬಾಬರಿ ಏನೇ ಫೋಟೋ ತೆಗೆದು ಬೆಳಗಲ್ಲ ಹೋಯ್ತೀಯ. ಅವನು ಒಂದು ಮಾತು ಹೇಳೋದು ಎಷ್ಟು ಬೇಜಾರಾಯಿತು ಅಂದರೆ, ಸರ್ ಈಗ ನಮ್ಮ ತಾಯಿ ಆರ್ಕಿಟೆಕ್ಟ್ ಬಗ್ಗೆ ತೀರ್ಕೊಂಡು ಬಿಟ್ಟಿದ್ದಾರೆ ಸರ್, ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇವೆ ಸರ್
ನಾನು ಏನು ಮಾಡಲಿ ಸರ್ ಈಗ ಆಯಿತು ಒಂದು ಕೆಲಸ ಮಾಡಿ ಏನಾರ ಹೋಗ್ರಿ ನಾನು ಒಂದು ಮಾತಂದ ಸರ್ ನಮ್ಮ ತಾಯಿ ತೀರೋಗ್ಬಿಟ್ಟಿದ್ದಾರೆ, ನಾನು ಮತ್ತೆ ನಮ್ಮ ತಾಯಿನ ಬದುಕಿಸೋ ಶಕ್ತಿ ನನಗಿಲ್ಲ, ಅದು ನೀವು ಒಂದು ದೊಡ್ಡ ಎಲ್ಲ ರೈತರು ಸೇರಿ ಸಭೆ ಮಾಡ್ತಿದ್ದಾರೆ, ಮತ್ತೆ ನೀವು ನಾಳೆ ಸಭೆ ನೀವು ಮಾಡೋಕ್ಕಾಗಲ್ಲ ಸರ್, ನಾನು ಫೋಟೋ ತೆಗೆದುಬಿಟ್ಟೇ ಹೋಗ್ತೀನಿ ಅಂತಂದ. ನೋಡಿ ಅವರ ಪ್ರಾಮಾಣಿಕತೆ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಾಯಿತು. ಆದರೂ ನನ್ನ ಅಧ್ಯಕ್ಷರಿಗೆ ಹೇಳಿದ್ರೆ ನಮ್ಮ ಅಧ್ಯಕ್ಷರಿಗೆ ಸರ್ ಅದೇನೋ ಅವ್ರ ತಾಯಿ ತೀರೋದು ಹೋಗಿಬಿಡಿ ಸರ್, ಬೇಕಾದ್ರೆ ದೀರ್ಘ ಮೊಬೈಲ್ ತೆಗೆಸ್ಕೊಳ್ಳೋಣ ಹಂಗಂದ್ರೆ ಅದು ಕಳಿಸ್ಕೊಡಪ್ಪ. ನನಗೆ ನಿಮ್ಮ ಹತ್ರ ಅದೇ ಥರ ಪ್ರಾಮಾಣಿಕತೆ ಇದೆ. ನರಸೀಪುರದಲ್ಲಿ ಇವತ್ತು ಸಂಘಟನೆ ಬಲವಾಗಿ ಮಾಡ್ತದೆ. ಸರ್ಕಾರದಲ್ಲಿ ಬೇಕಾದಷ್ಟು ಅನುದಾನಗಳು ಬರ್ತಾ ಇದ್ದಾರೆ. ಛಾಯಾಗ್ರಾಹಕರಿಗೆ, ಮುದ್ರಾ ಯೋಜನೆಯಲ್ಲಿ ಬೇಕಾದಷ್ಟು ಸಾಲ ಸಿಗ್ತದೆ. ನಿಮಗೆ ಸುಮಾರು 25 ಲಕ್ಷ ಗಂಟೆ ಮುದ್ರಾ ಯೋಜನೆಯಲ್ಲಿ 0% ಸಾಲ ಸಿಗ್ತದೆ ನೀವು ಸ್ಟುಡಿಯೋ ಮಾಡೋಕ್ಕೆ. ಇವೆಲ್ಲ ನೀವು ಸಂಘಟನೆ ಇದ್ದರೆ ನಿಮಗೆ ಬಹಳ ಅನುಕೂಲ ಮಾಡ್ಕೊಬೋದು. ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಬೇರೆ ಸಂಘಟನೆ ನಮ್ಗೆ ಹೇಳಿ ನಾವು ಕೊಡಿಸ್ಕೊಡ್ತೀವಿ. ಈ ದಿವ್ಯನ ಗೊತ್ತು, ನಾವು ಕಡೆ ಬಂದ ಕೇಂದ್ರಕ್ಕಾಗಲಿ ತುಂಬ ಜನಕ್ಕೆ ಟೈಲರಿಂಗ್ನವ್ರಿಗೆ ಸಾಲ ಕೊಡಿಸ್ಕೊಡ್ತೀವಿ. ಈ ಫೋಟೋಗ್ರಾಫರು, ಬೀದಿ ಬದಿ ವ್ಯಾಪಾರಿಗೆಲ್ಲ ಕೊಡಿಸ್ತೀವಿ. ನಿಮ್ಮದು ಅದೇ, ನಾನೇ ನಿಮ್ಮ ಎಲ್ಲರೂ ಶ್ರೀಮಂತರು, ಯಾರು ಬೇರೆ ಕೇಳ್ತು ನಾನು ಶಿವಕುಮಾರ್ ಅಂತ ಶ್ರೀಮಂತರು ಇರ್ಬೋದು, ಅದೇ ಶ್ರೀಮಂತರು ಸರಿನಾ, ನಮ್ಮ ಇಸ್ಲಾಂತವ್ರು ಎಲ್ಲ ಇದ್ದಾರೆ ಸ್ನೇಹಿತರೆ, ನಮ್ಮ ಧನಂಜಯ ಶ್ರೀಮಂತ ಇರಬೇಕು. ಅದರಿಂದ ನಿಮ್ಮ ಕಷ್ಟನೂ ತುಂಬ ಇದೆ, ಸಂಘಟನೆ ಮಾಡ್ತೀವಿ. ಈಗ ನಮ್ಗೆ ಕಳಿಸಿರೋದಕ್ಕೆ ತುಂಬ ಸಂತೋಷ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ನಿಮ್ಮ ಜೊತೆ ನಾನು ಇರ್ತೀನಿ, ನಿಮ್ಮ ಪರವಾಗಿ ಬೇಕಾದ್ರೆ ಯಾವ ಹೋರಾಟ ಮಾಡೋದು ನಿಮ್ಮ ಜೊತೆ ನಾವು ಸಿದ್ಧಿರ್ತೀವಿ. ನಮ್ಮ ರಾಜ್ಯ ರೈತ ಸಂಘಟನೆಗಳು ಹೋಗ್ಬಿಟ್ಟ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಭಾಳ ಸಂಕಷ್ಟವಿದೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಶಿಕ್ಷಣಗಳು ಹೇಳಿದರು. ಹಾಗೂ ಅವರು ಕಣ್ಣಲ್ಲಿ ನೋಡಿದ್ದಾರೆ, ಕೆಲವು ವಿಚಾರಗಳನ್ನು ಹಂಚಿಕೊಂಡು ಅದೆಲ್ಲ ತುಂಬ ಯಾರಿಗೂ ಬರಲಾರದು. ಎಲ್ಲ ಅಂಶಗಳೇ ಇವೇನಪ್ಪ ಭಾಳ ದೊಡ್ಡದಾಗಿ ಶಿಕ್ಷಕರಾಗಿದ್ದಾರೆ, ಅವರ ವೇಷಭೂಷಣಗಳು ಒಳಗಡೆ ಇರ್ತಕ್ಕಂಥ ನೋವುಗಳು ಕೆಲವರು ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಅರ್ಥ ಮಾಡ್ಕೊಂಡಿರೋದು ಶಿಕ್ಷಣವನ್ನು ನಮ್ಮ ವೇದಿಕೆಯಲ್ಲಿ ಕಡೆ ಮಾಡಿದಾಗ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತಾ ಈ ಕ್ಯಾಲೆಂಡರ್ ಬಿಡುಗಡೆ ಸರಳವಾಗಿ ನಡೀತಾ ಇದೆ. ಮುಂದಿನ ಬಾರಿ ನಾವು ಸ್ವಲ್ಪ ಅನುಕೂಲವಾಗಿ ಮಾಡ್ಕೊಡ್ತೀವಿ. ಎಲ್ಲ ರೀತಿಯಲ್ಲೂ ನಾವು ಒಂದೇ ಶೌಚಾಲಯ ಮೂಲಭೂತ ಸೌಕರ್ಯ ಎಂದು ನಾವು ಪರಿಗಣಿಸುತ್ತಿದ್ದು, ಕರ್ನಾಟಕದ 3580ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ. ಸುಮಾರು 4000 ಶಾಲೆಗಳಲ್ಲಿ ಮಕ್ಕಳಿಗೆ ಕೈ ತೊಳೆಯಲು ಟ್ಯಾಪ್ ಸೌಲಭ್ಯಗಳಿಲ್ಲ. 2648 ಬಾಲಕರ ಅಥವಾ ಸಹ ಶಿಕ್ಷಣ ಶಾಲೆಗಳು ಮತ್ತು 937 ಬಾಲಕಿಯರ ಅಥವಾ ಸಹ ಶಿಕ್ಷಣ ಶಾಲೆಗಳಲ್ಲಿ ಶೌಚಾಲಯಗಳ ಕೊರತೆ ಇದ್ದು, ಸರ್ಕಾರಿ ಶಾಲೆಗಳ ದುರಸ್ತಿಯನ್ನು ಇತ್ತೀಚೆಗೆ ಬಿಡುಗಡೆಯಾದ ಏಕೀಕೃತ ಜಿಲ್ಲಾ ಶಿಕ್ಷಣ ಮಾಹಿತಿ ವ್ಯವಸ್ಥೆ UDISE 2023-24 ವರದಿಯಲ್ಲಿ ಎತ್ತಿ ತೋರಿಸಲಾಗಿದೆ. ಇದು ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೂಲಭೂತ ಮೂಲಸೌಕರ್ಯದ ಸ್ಪಷ್ಟ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತಿದೆ. ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಒದಗಿಸದಿರುವುದಕ್ಕೆ ಕಾರಣವೇನು ಎಂದು ತಜ್ಞರು ಪ್ರಶ್ನಿಸುತ್ತಾರೆ ಮತ್ತು ಸರ್ಕಾರಿ ಶಾಲೆಗಳಲ್ಲಿನ ಈ ಅವಶ್ಯಕ ಮೂಲಸೌಕರ್ಯ ಸಮಸ್ಯೆಗಳನ್ನು ಪರಿಹರಿಸುವವರೆಗೆ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಆಧುನಿಕ ಅಭ್ಯಾಸಗಳನ್ನು ಉತ್ತೇಜಿಸುವತ್ತ ಸರ್ಕಾರ ತನ್ನ ಗಮನ ಹರಿಸಬೇಕು ಎಂದು ವಾದಿಸುತ್ತಾರೆ. ಅಭಿವೃದ್ಧಿ ಶಿಕ್ಷಣ ತಜ್ಞ ಪ್ರೊಫೆಸರ್ ನಿರಂಜನ್ ರಾಧ್ಯ ಅವರು ಕಡಿಮೆ ಅಂದಾಜಾಗಿದ್ದು ಮೂಲಭೂತ ವಾಸ್ತವವನ್ನು ಪ್ರತಿನಿಧಿಸಲು ವಿಫಲವಾಗಿವೆ ಎಂದು ಹೇಳಿದ್ದಾರೆ. ಶೌಚಾಲಯ ಸೌಲಭ್ಯಗಳ ಸೌಲಭ್ಯತೆಯು ವರದಿ ಸೂಚಿಸುವುದಕ್ಕಿಂತ ತುಂಬ ಕೆಟ್ಟದಾಗಿದೆ. ವಾಸ್ತವವಾಗಿ ಈ ಸಂಖ್ಯೆ 3 ರಿಂದ 4 ಪಟ್ಟು ಹೆಚ್ಚಾಗಿದೆ ಎಂದು ವಿಷಾದ ವ್ಯಕ್ತಪಡಿಸುತ್ತಾರೆ. ಅಮಿತ್ ಶಾ ಹೇಳಿಕೆ ಖಂಡಿಸಿ ಕಾಳಗಿ ಬಂದ್. ಸಂವಿಧಾನ ರಕ್ಷಣಾ ಸಮಿತಿ ಹೋರಾಟ ಕರೆ ನೀಡಿ ಬಂದ್ಗೆ ವಿವಿಧ ಸಂಘಟನೆಗಳ ಬೆಂಬಲ ಸೂಚಿಸಿತು. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಸರ್ವ ಸಂಘಟನೆಗಳು ಗೂಡಿ ಟೈರ್ಗೆ ಬೆಂಕಿ ಹಚ್ಚಿ ಕಾಳಗಿಯನ್ನು ಸಂಪೂರ್ಣ ಬಂದ್ ಮಾಡಲಾಯಿತು. ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿ ಮುಖಂಡರಾದ ಮಲ್ಲಿಕಾರ್ಜುನ್ ಗವಾರ್, ಕೃಷ್ಣ ದಂಡಿನ್, ಪರಮೇಶ್ವರ್ ಕಟ್ಟಿಮನಿ, ಮಾರುತಿ ಮಾಳ್ಗಿ, ಶಂಕರ್ ಹೇರೂರ್, ಮಹೇಂದ್ರ ಕೊಳ್ಳಿ, ಸಂತೋಷ್ ತಡಪಳ್ಳಿ, ದತ್ತು ಗುತ್ತೇದಾರ್, ರಾಘವೇಂದ್ರ ಗುತ್ತೇದಾರ್, ಪ್ರೇಮಂತ್ ಮಂಜು, ದಂಡಿನ್ ಶ್ರೀನಾಥ್, ಕನಸೂರ್ ಮಾಣಿಕ್ ಕೊಡಲಿ, ಸಂತೋಷ್ ನರ್ನಾಳ್, ಸಿದ್ದು ನಾಗೋರ್, ಬಸವರಾಜ್ ಸಾತ್ಗೇಡ್, ರೋಹಿತ್ ನಾಗ್ಪುರ್, ಮರಪ್ಪ ದಂಡಿನ ವಿವಿಧ ಸಂಘಟನೆಯ ಮುಖಂಡರು, ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಪ್ರತಿಭಟನೆ ಉದ್ದೇಶಿಸಿ ಕೆಪಿಸಿಸಿ ಉಪಾಧ್ಯಕ್ಷರು ಸುಭಾಷ್ ರಾಠೋಡ್ ಹಾಗೂ ಮಾಜಿ ಜಿಲ್ಲಾ
ಪಂಚಾಯತ್ ಸದಸ್ಯರು ಶಂಭುಲಿಂಗ, ಗುಂಡುಗುರ್ತಿ, ಮಲ್ಲಿಕಾರ್ಜುನ್ ಗವಾರ್ ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು. ಪ್ರತಿಭಟನೆ ನಂತರ ರಾಷ್ಟ್ರಪತಿಗೆ ಬರೆದ ಹಕ್ಕೊತ್ತಾಯ ಪತ್ರವನ್ನು ಕಾಳಗಿ ತಾಲೂಕಿನ ತಹಸೀಲ್ದಾರ್ ಗಂಗಾವತಿ ರಾಥೋಡ್ ಮೇಡಂ ಅವರಿಗೆ ಸಂವಿಧಾನ ರಕ್ಷಣಾ ಸಮಿತಿಯ ಎಲ್ಲಾ ಮುಖಂಡರು ಮನವಿ ಪತ್ರವನ್ನು ಸಲ್ಲಿಸಿದರು.